ಜನತೆಗೆ ಒಂದು ಸಂದೇಶ ಹೋಗ್ತಾ ಇದೆ ಅಂತ. ಡೆಲ್ಲಿಗೆ ಹೋಗೋದು ಬರೋದು ನಾನು ಕಾಮನ್ ಅಲ್ವಾ. ಡೆಲ್ಲಿಗೆ ನಮ್ಮ DCM ಅವರು ಹೋಗಿದ್ದರು. ಅವರು ಡಿಫೆನ್ಸ್ ಮಿನಿಸ್ಟರ್ನ ಭೇಟಿಯಾಗಿದ್ದರು. ರಾಜ್ಯದಲ್ಲಿ ಯಾವುದೋ ಒಂದು ಸಮಸ್ಯೆ ಅಥವಾ ಒಂದು ಅಭಿವೃದ್ಧಿ ಡಿಫೆನ್ಸಿನ ದೃಷ್ಟಿಯಿಂದ ಚರ್ಚೆ ಮಾಡಬೇಕು ಅಂತ ಅವರು ಹೋಗಿದ್ದಾರೆ. ಅದೇ ರೀತಿ ಮಹದೇವಪ್ಪನವರು, ಮುನಿಯಪ್ಪನವರು ಈ SC ST ನಮ್ಮ ಇಂಟರ್ನಲ್ ರಿಸರ್ವೇಷನ್ SC ಕಮಿಷನ್ಗೆ ತಿಳಿಸ್ಬೇಕು ಅಂತೇಳಿ ಅವರು ಹೋಗಿದ್ದಾರೆ. ಅಲ್ಲಿ ಡೆಲ್ಲಿಗೆ ಹೋದಾಗ ನಮ್ಮದೊಂದು ಸಂಪ್ರದಾಯ, ನಾನು ಹೋದರೂ ಅಷ್ಟೇ, ಯಾರೇ ಹೋದರೂ ಅಷ್ಟೇ, ನಮ್ಮ AICC ಕಚೇರಿಗೆ ಭೇಟಿ ಕೊಡ್ತೀವಿ. ಅಲ್ಲಿ ಯಾರು ನಮಗೆ ಸಿಗ್ತಾರೆ ಅಥವಾ ನಾವೇ ಯಾರನ್ನಾದರೂ ಭೇಟಿ ಮಾಡಬೇಕು ಅಂತಿದ್ರೆ ಅವರ ಅಪಾಯಿಂಟ್ಮೆಂಟ್ ತೊಗೊಳ್ತೀವಿ, ಮಾತಾಡ್ಕೊಂಡು ಬರ್ತೀವಿ. ಇದು ರಾಜ್ಯದ ರಾಜಕಾರಣ ಇರ್ಬೋದು, ರಾಷ್ಟ್ರದ ರಾಜಕಾರಣ, ಪಕ್ಷದ ರಾಜಕಾರಣ ಇರ್ಬೋದು. ಮೇ ತಿಂಗಳ ಒಳಗಡೆ ಸರ್ ಫಲಿತಾಂಶ ಬಂದ ನಂತರ ಎಲ್ಲ ಗೊಂದಲಗಳಿಗೂ ಕೂಡ ಹೈಕಮಾಂಡ್ ಇತ್ಯರ್ಥ ಮಾಡುತ್ತೆ ಅನ್ನೋ ನಿರೀಕ್ಷೆ ನಿಮಗಿದೆಯಾ ಸರ್? ನೋಡಿ, ನಮಗೆ ಇದೆಲ್ಲದಕ್ಕಿಂತ ಮುಖ್ಯವಾಗಿ ನಮಗೆ ರಾಜ್ಯದ ಜನತೆಗೆ ನಾವು ಮಾತು ಕೊಟ್ಟಿದ್ದೀವಿ, ಒಳ್ಳೆ ಆಡಳಿತ ಕೊಡ್ತೀವಿ. ನಾವು ಪ್ರಣಾಳಿಕೆ ಅಧ್ಯಕ್ಷ, ನಾನು ಪ್ರಣಾಳಿಕೆ ಬರೆಯುವಾಗ ನೀವು ಮೊದಲನೇ ಪೇಜಲ್ಲೇ ನೋಡಿ, ನಾವು ಈ ರಾಜ್ಯಕ್ಕೆ ಒಂದು ಒಳ್ಳೆಯ ಆಡಳಿತವನ್ನು ಕೊಡ್ತೀವಿ, ವಿ ಗಿವ್ ಎ ಗುಡ್ ಗವರ್ನೆನ್ಸ್ ಅಂತ ಹೇಳ್ಕೊಂಡಿದ್ದೀವಿ. ಅದಾಗೋದು ಮುಖ್ಯ ಅಲ್ವಾ. ನಮ್ಮ ಒಳಗಡೆ ರಾಜಕಾರಣ, ಒಳಗಡೆ ಗೊಂದಲ ಇವೆಲ್ಲ ಯಾವಾಗಲೂ ಇರುತ್ತೆ. ಆದರೆ ಮುಖ್ಯವಾಗಿ ರಾಜ್ಯದ ಜನತೆಗೆ ನಾವು ಆಶ್ವಾಸನೆ ಏನು ಕೊಟ್ಟಿದ್ದೀವಿ ಅದು ಮಾಡಬೇಕು. ಅಹಿಂದ ಸಮಾವೇಶ ಹುಬ್ಳಿನಲ್ಲಿ ಮಾಡಬೇಕು ಅನ್ನೋ ಚರ್ಚೆ ನಡೀತಾ ಇದೆ. ಸತೀಶ್ ಜಾರಕಿಹೊಳಿ ಕೂಡ ಅದೇ ಚರ್ಚೆ ಮಾಡೋದಕ್ಕೆ ಹೋಗಿದ್ದಾರೆ ಅಂತ. ಅಹಿಂದ ಸಮಾವೇಶಕ್ಕೆ ಅಹಿಂದ ನಾಯಕರು ತೊಡಕು ಮಾಡ್ತಾ ಇದ್ದಾರೆ, ಕೆಲವು ರಾಜ್ಯ ನಾಯಕರು ತೊಡಕು ಮಾಡ್ತಿದ್ದಾರೆ ಅನ್ನೋ ಆರೋಪ. ಹುಬ್ಳಿನಲ್ಲಿ ಸಮಾವೇಶ ಮಾಡಬೇಕು ಅಂತ 25 ವರ್ಷ ಆಗಿದೆ ಅಹಿಂದ ಸಮಾವೇಶ ಪ್ರಾರಂಭ ಆಗಿದ್ದೇ ಆ ಸಮುದಾಯಗಳು ಇನ್ನೂ ಅನೇಕ ಕ್ಷೇತ್ರಗಳಲ್ಲಿ ಮುಂದುವರೆದಿಲ್ಲ. ಶೈಕ್ಷಣಿಕವಾಗಿ ಹಿಂದೆ ಬಿದ್ದಿದ್ದಾರೆ, ಔದ್ಯೋಗಿಕವಾಗಿ ಹಿಂದೆ ಬಿದ್ದಿದ್ದಾರೆ, ಆರ್ಥಿಕವಾಗಿ ಹಿಂದೆ ಬಿದ್ದಿದ್ದಾರೆ, ಸಾಮಾಜಿಕವಾಗಿ ಅಂತೂ ಹಿಂದೆ ಬಿದ್ದಿದ್ದಾರೆ. ಅದಕ್ಕೆ ಅವರಿಗೆ ಉತ್ತೇಜನ ಕೊಡಬೇಕು ಅನ್ನುವ ಕಾನ್ಸೆಪ್ಟಿಂದನೇ ಅಹಿಂದ ಪ್ರಾರಂಭ ಆಗಿದ್ದು. ಈಗ ಮತ್ತೆ ಮತ್ತೆ ಅದನ್ನು ನಾವು ಹೇಳಬೇಕಾಗ್ತದೆ, ಯಾಕೆಂದರೆ ಅದು ಇನ್ನೂ ನಮಗೆ ಕಾರ್ಯಗತ ಆಗಬೇಕಲ್ಲ. ಸಂಪೂರ್ಣವಾಗಿ ಆ ಸಮುದಾಯಗಳು ಸಮಾಜದ ಮುಖ್ಯವಾಹಿನಿಗೆ ಬರೋದಾದರೆ ಸಂತೋಷ. ಅಲ್ಲಿವರೆಗೂ ನಾವು ಇದನ್ನು ಮಾಡಲೇಬೇಕಾಗ್ತದೆ. ಹೌದು, ಸಮಾವೇಶ ಆಗಬೇಕು, ಅವರೆಲ್ಲ ಅವರವರ ಸಮಸ್ಯೆಗಳಿಗೆ ಉತ್ತರವನ್ನು ಕಂಡುಹಿಡ್ಕೋಬೇಕು. ಅದಕ್ಕೆ ಸಮಾವೇಶ ಮಾಡಿದರೆ ಒಳ್ಳೆಯದು. ಅಲ್ಲ, ಇದು ಅದರಲ್ಲೇ ಸೇರಿದೆಯಲ್ಲ. ಅಹಿಂದ ಅಂದರೆ ದಲಿತರು ಸೇರಿದ್ದಾರೆ. ಜಾತಿ ಜನಗಣತಿ ವರದಿದ್ದು ಸರ್ 420 ಕೋಟಿ ಖರ್ಚಾಗಿದೆ. 1.25 ಲಕ್ಷ ಸಿಬ್ಬಂದಿನ ಯೂಸ್ ಮಾಡ್ಕೊಂಡಿದ್ದಾರೆ. 12 ಆಯೋಗ ರಚನೆ ಆಗಿದೆ. ಆದ್ರೂ ಒಂದು ತಾರ್ಕಿಕ ಅಂತ್ಯ ಇವತ್ತವರೆಗೂ ಬರಕ್ಕಾಗಿಲ್ಲ. ಇದರಲ್ಲಿ CM ಸೋತ್ರ ಈ ಹಂತದಲ್ಲಿ ಅನ್ನೋದು ಪ್ರಶ್ನೆ. ಇಲ್ಲ, ಸೋಲೋ ಪ್ರಶ್ನೆನೇ ಇಲ್ಲ. ಬಟ್ ಹೆಚ್ಚು ಮಾಹಿತಿ ನನಗೆ ಅದ್ರ ಬಗ್ಗೆ ಇಲ್ಲ, ಹಾಗಾಗಿ ನಾನು ಹೇಳೋದಕ್ಕೆ, ರಿಯಾಕ್ಟ್ ಮಾಡೋದಕ್ಕೆ ಸಮರ್ಥನಲ್ಲ. ವಿನಯ್ ಕುಲಕರ್ಣಿ ಅವರ ಪ್ರಕರಣದಲ್ಲಿ ಅವರ ಕನ್ವಿಕ್ಟ್ ಆಗಿದ್ದಾರೆ, ಶಾಸಕ ಸ್ಥಾನದಿಂದ ಅನರ್ಹ ಆಗಬೇಕಿತ್ತು. ಏನಾದರೂ ಮಾಹಿತಿ? ಅದು ಪ್ರೊಸೀಜರಲ್ಲ. ಅದು ಸ್ಪೀಕರು ಮತ್ತು ಅವರಿಗೆ ಬಿಟ್ಟಿರ್ತಕ್ಕ ಕಾನೂನು ವ್ಯವಸ್ಥೆಯಲ್ಲಿ ಯಾವ ರೀತಿ ಮಾಡಬೇಕು ಅದನ್ನು ಪ್ರೊಸೀಜರಲ್ಲಿ ಮಾಡ್ತಾರೆ. ಅದು 1 ದಿನ ಡಿಲೇ ಆಗ್ಬೋದು, 2 ದಿನ ಡಿಲೇ ಆಗ್ಬೋದು. ಅದನ್ನು ಯಾರೂ ಕೂಡ ಉಲ್ಲಂಘನೆ ಮಾಡೋಕ್ಕಾಗೋದಿಲ್ಲ.